ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಕುಕಿಂಗ್ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನೋಡಿ ಬನ್ನಿ, ನೀವು ಈ ಥರ ಉಬ್ಬಿ ಬರುವಂಥ ಚಪಾತಿ ಮಾಡೋದು ಕಲಿಬೇಕಲ್ವಾ? ಏನೇನು ನಾನು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಹಾಕಿ ಹಿಟ್ಟು ನಾದ್ತೀನಿ ನಾನು ಅಂತ ನೋಡೋಣ ಬನ್ನಿ. ಇದೇ ಥರ ನೀವು ಮನೇಲಿ ಮಾಡಿಕೊಡಿ, ಎಲ್ಲರೂ ಖುಷಿ ಪಡ್ತಾರೆ. ಬನ್ನಿ ನೋಡೋಣ ಹಿಟ್ಟಲ್ಲಿ ಏನೇನು ಹಾಕಿ ಕಲಿಸ್ಬೇಕು ಅಂತ. ನೋಡಿ, ಈ ಸೈಜಿನ ಬೌಲಿಂದ ನಾನು 2 ಕಪ್ ಅಷ್ಟು ಗೋಧಿ ಹಿಟ್ಟು ತಗೊಂಡಿದ್ದೀನಿ. ಇದು ನೋಡಿ ಸಾಫ್ಟಾಗಿರಬೇಕು, ಚೆನ್ನಾಗಿ ಮೀಲಿ ಹಾಕ್ಸ್ಕೊಂಬಂದಿರ್ಬೇಕು, ಕ್ಲೀನ್ ಮಾಡಿ ಫ್ರೆಶ್ ಆಗಿರ್ಬೇಕು. ಹಿಟ್ಟು ಅಂದರೆ ಚೆನ್ನಾಗಿ ಬರುತ್ತೆ. ನೋಡಿ 2 ಬೌಲಷ್ಟು ಗೋಧಿ ಹಿಟ್ಟು, ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ. ಚೆನ್ನಾಗಿ ಕಲಸಿ. ನೋಡಿ, ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಮಿಲ್ಕ್, ಚೆನ್ನಾಗಿ ಫ್ರೆಶ್ ಆಗಿರೋ ಕಾಶಿ ಆರಿಸಿರೋ ಮಿಲ್ಕ್ ಸ್ವಲ್ಪ ಸ್ವಲ್ಪ, ಅದು 1 ಕಪ್ ತಗೊಂಡಿದ್ದೀನಿ. 2 ಕಪ್ ಗೋಧಿ ಹಿಟ್ಟಿಗೆ 1 ಕಪ್ ಫ್ರೆಶ್ ಆದ ಹಾಲು ತಗೊಂಡಿದ್ದೀನಿ. ಸ್ವಲ್ಪ 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 ಹಾಕಿ ಎಷ್ಟು ನಿಧಾನಕ್ಕೆ ಬೆರಳಿಂದ 4 ಬೆರಳಿಂದ ಸರ್ಕಲ್ ಮಾಡಿಕೊಂಡು ಹೀಗೆ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಕಲಿಸ್ತಾ ಹೋಗಬೇಕು ಫ್ರೆಂಡ್ಸ್. ಯಾರೆಲ್ಲ ಬಿಗ್ನರ್ಸ್ ಇದ್ದೀರಾ ನೋಡಿ, ನಿಧಾನಕ್ಕೆ ಕಲಿಸ್ಬೇಕು. ಬಿಗ್ನರ್ಸಿಗೆ ಹೇಳ್ತಾ ಇರೋದು, ಚೆನ್ನಾಗಿ ನಿಧಾನಕ್ಕೆ ಕಲಿಸ್ಬೇಕು. ಎಷ್ಟು ಚೆನ್ನಾಗಿ ನೀವು ಸ್ವಲ್ಪ 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 ಹಾಲು ಹಾಕಿ ಕಲಿಸ್ಬೇಕು. ಹಾಲು ಖಾಲಿ ಆದರೆ ಅದ್ರ ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡು ಕಲಿಸ್ಕೋಬೋದು. ಆಮೇಲೆ ಎಣ್ಣೆ ಹಾಕಿ ಚೆನ್ನಾಗಿ ಸಾಫ್ಟಾಗಿ ಕಲಿಸಿ ಒಂದು ಅರ್ಧ ಗಂಟೆನಾದ್ರೂ ನೆನೆಯಬೇಕು ಫ್ರೆಂಡ್ಸ್. ಟೈಮ್ ಇದ್ದರೆ ಅರ್ಧ ಗಂಟೆ ಇಡಿ, ಇಲ್ಲದ್ರೆ 15 ನಿಮಿಷ ಇಡಿ ಸಾಕು. ನೋಡಿ, ಕೈಗೆಲ್ಲ ಎಣ್ಣೆ ಒರೆಸ್ಕೊಂಡು ಉಳ್ಳೆ ಮಾಡ್ಕೋಬೇಕು. ನೀವು ಯಾವ ಸೈಜಿನ ಚಪಾತಿ ಮಾಡ್ಕೋತೀರಾ ಆ ಸೈಜಿಂದ ಉಳ್ಳೆ ಮಾಡ್ಕೊಂಡು, ನಾನು 3 ಥರ ಚಪಾತಿ ಮಾಡಿ ತೋರಿಸ್ತಾ ಇದ್ದೀನಿ. ಯಾವ ಥರ ಮಾಡಬೇಕು, ಎಷ್ಟು ಥರ ಲೇಯರ್ ಬರುತ್ತೆ, ಎಷ್ಟು ಸಾಫ್ಟಾಗಿ ಬರುತ್ತೆ ನೋಡಿ. ನೀವು ಪೂರ್ತಿ ವಿಡಿಯೋ ನೋಡಿ, ಸ್ಕಿಪ್ ಮಾಡ್ದೇನೆ ನೋಡಿ. ನಾನು ಫಸ್ಟ್ ಒಂದು ಥರ ಮಾಡ್ತಾಯಿದ್ದೀನಿ ನೋಡಿ. ಅಡಾಲಾಗಿ ಚಪಾತಿ ಲಟ್ಟಿಸ್ಕೊಂಡು ಎಣ್ಣೆ ಸವರ್ಸ್ಕೋಬೇಕು. ಎಲ್ಲ ಕಡೆನೂ ಎಣ್ಣೆ ಸವರಬೇಕು ಫ್ರೆಂಡ್ಸ್, ಅಂದರೆ ಚಪಾತಿ ಉಬ್ಬಿ ಚೆನ್ನಾಗಿ ಎಷ್ಟೊತ್ತನ ಇಟ್ರೂ ಒಮ್ಮೆ ಸಾಫ್ಟಾಗಿ ಇರುತ್ತೆ. ಚೆನ್ನಾಗಿ ಎಣ್ಣೆ ಹಚ್ಚಿ ಅದಕ್ಕೆ ಹಿಟ್ಟು ಸ್ವಲ್ಪ ಹಿಟ್ಟು ಉದುರಿಸ್ಬಿಡ್ಬೇಕು. ಆಮೇಲೆ ಮಡಚಿಬಿಟ್ಟು ಹಾಫ್ ಮಡಚಿ ಮತ್ತೆ ಎಣ್ಣೆ ಹಚ್ಚಿ, ಇದು ಎಲ್ಲರೂ ಮಾಡ್ತೀರಾ. ಇನ್ನೂ 2 ಸ್ಟೆಪ್ಪು ಬೇರೆ ಇದೆ ನೋಡಿ ಮುಂದೆ. ನೋಡಿ 2 ಥರ ಹೀಗೆ ಮಡಚಿಬಿಟ್ಟು ಎಣ್ಣೆ ಹಚ್ಚಿ ಹಿಟ್ಟು ಹಚ್ಚಿ ಮಡಚಿ ನಿಧಾನಕ್ಕೆ ಪ್ರೆಸ್ ಮಾಡಬಾರ್ದು. ಕಲಿತಾ ಇರೋರಿಗೆ ಹೇಳ್ತಾ ಇರೋದು, ಪ್ರೆಸ್ ಮಾಡಿಬಿಡ್ರಿ ಹಿಟ್ಟನ್ನ ಬೆಳ್ಳುಣಿಗೆಯಿಂದ. ನಿಧಾನಕ್ಕೆ ಸೈಡಿಂದ ತಿಡ್ಕೋತಾ ಬನ್ನಿ. ಮಧ್ಯಕ್ಕೆ ಒತ್ತಬೇಡಿ. ಯಾಕಡೆ ದಪ್ಪ ಇರುತ್ತೆ ನೋಡಿ ಆ ಕಡೆ ನಿಧಾನಕ್ಕೆ ತಿಡ್ಕೋತಾ ಬಂದು ಯಾವ ಸೈಜಿಗೆ ಬೇಕು ನೀವು ಯಾವ ಸೈಜಿಗೆ ಮಾಡ್ಕೋಬೇಕು. ಸ್ವಲ್ಪ ಮೀಡಿಯಮ್ ದಪ್ಪನೇ ಇರಬೇಕಂದ್ರೆ ಉಬ್ಬುತ್ತೆ. ತೆಳುವಾಗಿ ನಡೆದ್ರೆ ಉಬ್ಬಲ್ಲ, ಕಟಿ ಆಗಿಬಿಡುತ್ತೆ ಸ್ವಲ್ಪ ಹೊತ್ತಿಗೆ. ನೀವು ಚೆನ್ನಾಗಿ ಸಂಜೆವರೆಗೂ ಸಾಫ್ಟಾಗಿರ್ಬೇಕಂದ್ರೆ ಸ್ವಲ್ಪ ಮೀಡಿಯಮಾಗಿ ದಪ್ಪ ಇರಬೇಕು. ದಪ್ಪ ಪೂರ್ತಿ ದಪ್ಪ ಬೇಡ, ಮೀಡಿಯಮಾಗಿ ಇರಬೇಕು. ನೋಡಿ ಈ ಥರ ಇದ್ದರೆ ಸಾಕು. ಫಸ್ಟಿಗೆ ಎಣ್ಣೆ ಹಾಕೋಕ್ಕೆ ಹೋಗಬೇಡಿ. ಹೆಂಚು ಕಾಯ್ದಿದೆ ನೋಡಿ, ನಾನು ಹಾಕಿದ್ದೀನಿ. ಎಣ್ಣೆ ಹಾಕೋಕ್ಕೆ ಹೋಗಬೇಡಿ. ಚೆನ್ನಾಗಿ ಒಂದು ಸೈಡ್ ಬೇಯಿಸಾದ್ಮೇಲೆ ಎಣ್ಣೆ ಹಾಕಿ, ಈಗ ಎಣ್ಣೆ ಹಾಕಿ ಕಡ್ಚಿಯಿಂದ ಎಲ್ಲ ಕಡೆ ಸವರಬೇಕು. ನೋಡಿ ಈ ಥರ ಬೇಯಿಸ್ಕೋಬೇಕು. ನಿಧಾನಕ್ಕೆ ಮೀಡಿಯಮ್ ಉರಿಯಲ್ಲಿ ಬೇಯಿಸ್ಕೊಳ್ಳಿ. ಜೋರಿಟ್ರೆ ಒತ್ತೋಗುತ್ತೆ. ಜಾಸ್ತಿ ಕಲರ್ ಬರಬಾರ್ದು ಚಪಾತಿಗೆ, ಸ್ವಲ್ಪ ಕಲರ್ ಬರಬೇಕು. ನೋಡಿ ಚೆನ್ನಾಗಿ ಉಬ್ಬಿ ಬರ್ತಾ ಇದೆ. ನೋಡಿ ಹೇಗೆ ಬರ್ತಾ ಇದೆ ಚಪಾತಿ, ತುಂಬ ಸಾಫ್ಟ್ ಆಗುತ್ತೆ. ಮಿಲ್ಕ್ ಹಾಕಿ ಮಾಡಿ. ನೀವು ಮೊಸರು ಭೀ ಹಾಕೋಬೋದು. ಮೊಸರು ಹಾಕಿದ್ರೆ ಹುಳಿ ಬಂದುಬಿಡುತ್ತೆ. ಜಾಸ್ತಿ ಹೊತ್ತು ಇಟ್ಟರೆ ಚಪಾತಿ ಸರಿ ಇರಲ್ಲ. ಅದಕ್ಕೆ ನಾನು ಹಾಲು ಹಾಕಿದ್ದೀನಿ. ಯಾರೆಲ್ಲ ಬಿಗ್ನರ್ಸ್ ಕಲಿತಾ ಇದ್ದಾರೆ, ಚಪಾತಿ ಸಾಫ್ಟಾಗಿ ಮಾಡಿ ಎಲ್ಲರ ಕೈಯಲ್ಲಿ ಗುಡ್ ಅನ್ಸ್ಕೋತಾ ಇದ್ದೀರಾ, ಅವರೆಲ್ಲ ನೋಡಿ ಈ ಥರ 1 ಕಪ್ ಹಾಲು ಹಾಕಿ ನೀವು ಟ್ರೈ ಮಾಡಿ ನೋಡಿ. ಎಷ್ಟು ಚೆನ್ನಾಗಿ ಸಾಫ್ಟಾಗಿರುತ್ತೆ. ಸಂಜೆವರೆಗೂ ಸಾಫ್ಟಾಗಿರುತ್ತೆ. ನೋಡಿ ಈ ಥರ ಒಂದು ಬುಟ್ಟಿಯಲ್ಲಿ ಕಾಟನ್ ಬಟ್ಟೆ ಇಟ್ಟು ಚಪಾತಿನ ಇಡಿ, ಚೆನ್ನಾಗಿರುತ್ತೆ ಸಾಫ್ಟಾಗಿ. ನೋಡಿ ಇನ್ನೊಂದು ಥರ ಮಾಡಿ ತೋರಿಸ್ತಾ ಇದ್ದೀನಿ ಚಪಾತಿನ. ನೋಡಿ ದೊಡ್ಡದಾಗಿ ಲಟ್ಟಿಸ್ಕೊಂಬಿಟ್ಟು ಅದಕ್ಕೆ ಚೆನ್ನಾಗಿ ಎಣ್ಣೆ ಸವರಿ. ಎಣ್ಣೆನಾದ್ರು ತುಪ್ಪನಾದ್ರೂ ಏನಾದರೂ ಸವರ್ಕೋಬೋದು. ನೋಡಿ ಎಣ್ಣೆನ ಚೆನ್ನಾಗಿ ಸವರ್ಕೊಂಡು ಹಿಟ್ಟನ್ನ ಈ ಥರ ಹಚ್ಚಿ, ಮತ್ತೆ ಒಂದು ಸೈಡ್ ಮಡಚಿಬಿಟ್ಟು ಎಣ್ಣೆ ಹಚ್ಚಿ ಮತ್ತೆ ಅದಕ್ಕೆ ಹಿಟ್ಟು ಉದುರಿಸ್ಬಿಡಿ. ಹಿಟ್ಟು ಉದುರಿಸಿ ನೋಡಿ ಈ ಥರ ಡಬಲ್ ಮಡ್ಚ್ಕೋಬೇಕು. ಈ ಕಡೆಯಿಂದ ಡಬಲ್ ಮಡ್ಚ್ಕೊಳ್ಳಿ. ಮತ್ತು ಅದ್ರ ಮೇಲೆ ಎಣ್ಣೆ ಮತ್ತು ಹಿಟ್ಟು ಹಚ್ಚಿ ಈ ಥರ ಮಾಡಿದ್ರೆ ಲೇಯರಾಗಿ ಬರುತ್ತೆ ಚಪಾತಿ. ತಿನ್ನೋಕ್ಕೂ ರುಚಿಯಾಗಿರುತ್ತೆ. ಮಕ್ಕಳು ನೋಡಿ ಹರಿದು ತಿಂದರೆ ತುಂಬ ಚೆನ್ನಾಗಿದೆ, ಏನಮ್ಮ ಈ ಪೀಸ್ ಬರ್ತಾ ಇದೆ ಅಂತ ತುಂಬ ಖುಷಿ ಪಡ್ತಾರೆ. ನಿಧಾನಕ್ಕೆ ಮಧ್ಯಕ್ಕೆ ಒತ್ತಬೇಡ್ದು, ನಿಧಾನಕ್ಕೆ ಸುತ್ತ ಒತ್ಕೋತಾ ಹೋಗಿ. ನೋಡಿ ಹೆಂಚು ಕಾಯ್ದಿದೆ, ಮತ್ತೆ ಹಾಕಿದ್ದೀನಿ ನೋಡಿ. ನಿಧಾನಕ್ಕೆ ಹಾಕ್ಕೊಳ್ಳಿ, ತುಂಬ ಸಾಫ್ಟಾಗಿರುತ್ತೆ ಫ್ರೆಂಡ್ಸ್. ಫಸ್ಟಿಗೆ ಎಣ್ಣೆ ಹಾಕಕ್ಕೆ ಹೋಗಬೇಡಿ. ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೋದೇ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ಈ ಥರ ಎಲ್ಲ ಈಸಿಯಾಗಿರೋ ವಿಡಿಯೋಗಳು ಬರ್ತಾ ಇರುತ್ತೆ. ಪ್ಲೀಸ್ ಎಲ್ಲರೂ ನೋಡಿ, ಸ್ಕಿಪ್ ಮಾಡದೆ ನೋಡಿ. ನಿಮ್ಗೆ ಗೊತ್ತಾಗುತ್ತೆ ಯಾವ ಸಾಮಗ್ರಿ ಯಾವಾಗ ಹಾಕಬೇಕು, ಹೇಗೆ ಬೇಯಿಸ್ಬೇಕು, ಹೇಗೆ ಮಾಡಬೇಕು ಅಂತ. ಒಮ್ಮೆ ಲಾಸ್ಟಿಗೆ ನೋಡಬೇಡಿ. ನೋಡಿ ಈ ಥರ ಫಸ್ಟಿಗೆ ಹೆಂಚು ಮೇಲೆ ಚಪಾತಿನ ಹಾಕಿದ್ಮೇಲೆ ಎಣ್ಣೆ ಹಾಕ್ಬಿಡ್ದು ಫ್ರೆಂಡ್ಸ್. ಲಾಸ್ಟಿಗೆ ತಿರುಗುತ್ತಿರಲ್ಲ ಒಂದು ಸೈಡು, ಆವಾಗ ಎಣ್ಣೆ ಹಾಕಿ ನೋಡಿ. ಕಲರ್ ಜಾಸ್ತಿ ಬಂದು ಸೀದು ಹೋಗೋ ಥರ ಮಾಡಬೇಡಿ. ಮೀಡಿಯಮ್ ಉರಿಯಲ್ಲಿ ಚೆನ್ನಾಗಿ ನೋಡಿ ಎಲ್ಲ ಕಡೆ ಬೇಯಿಸ್ಕೊಳ್ಳಿ. ತುಂಬ ಸಾಫ್ಟಾಗಿರುತ್ತೆ, ನೋಡೋಕ್ಕೂ ಎಷ್ಟು ಚೆನ್ನಾಗಿರುತ್ತೆ ನೋಡಿ. ಹಾಲಾಕು ಚಪಾತಿನೇ ತುಂಬ ಬೆಸ್ಟ್ ಫ್ರೆಂಡ್ಸ್. ನೋಡಿ ಈ ಥರ ಮಾಡಿ ನೋಡಿ, ಕಲಿಯೋರಿಗಂತೂ ಸಖತ್ತಾಗಿರುತ್ತೆ. ಇನ್ನೊಂದು ಥರ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್.
3 ಚಿಕ್ಕ ಚಿಕ್ಕ ಉಳ್ಳೆಗಳನ್ನ ಲಟ್ಟಿಸ್ಕೊಂಡು ಎಣ್ಣೆ ಹಚ್ಚಿ ಹಿಟ್ಟು ಉದುರಿಸ್ಕೋಬೇಕು ಫ್ರೆಂಡ್ಸ್. ಹಿಟ್ಟು ಉದುರಿಸ್ಕೊಂಡು ಅದಕ್ಕೆ ಒಂದ್ರ ಮೇಲೆ ಇಟ್ಟು ಮತ್ತೆ ಹಿಟ್ಟು ಉದುರಿಸ್ಬಿಟ್ಟು ಚೆನ್ನಾಗಿ ತೀಡಬೇಕು ಫ್ರೆಂಡ್ಸ್. ಸಖತ್ತಾಗಿರುತ್ತೆ ಇದು. ಒಳ್ಳೆ ಪರೋಟ ಥರ ಲೇಯರ್ ಬರುತ್ತೆ. ಈ ಥರ ಮಾಡಿ ನೋಡಿ ಫ್ರೆಂಡ್ಸ್ ನೀವು. ನಂಗೆ ಸ್ವಲ್ಪ ಕೋಲ್ಡ್ ಆಗಿದೆ, ಅದಕ್ಕೆ ಸೌಂಡ್ ಹಿಂಗೆ ಬರ್ತಾ ಇದೆ, ಕ್ಷಮಿಸಿ. ನೋಡಿ ನಿಧಾನಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಸರ್ಕಲಾಗಿ ಬಂದಿದೆ. ತುಂಬ ಚೆನ್ನಾಗಿರುತ್ತೆ ಈ ಥರ ಲೇಯರ್ ಚಪಾತಿನೂ. 3 ಉಳ್ಳೆಗಳು ಮಾಡಿಕೊಂಡು ಎಣ್ಣೆ ಹಚ್ಚಿ ಹಿಟ್ಟು ಉದಿಸ್ಕೊಂಡು ಒಂದ್ರ ಮೇಲೆ ಇಟ್ಟು ಮತ್ತೆ ಹಿಟ್ಟು ಉದುರಿಸ್ಕೊಂಡು ನೀಟಾಗಿ ಪ್ರೆಸ್ ಮಾಡಿಬಿಟ್ಟು ಈ ಥರ ಮಾಡಿ ಫ್ರೆಂಡ್ಸ್. ಸಖತ್ತಾಗಿರುತ್ತೆ. ಮಕ್ಕಳು ಅಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಈ ಥರ ಲೇಯರ್ ಚಪಾತಿ. 3 ಥರ ಮಾಡಿ ತೋರಿಸಿದ್ದೀನಿ ಫ್ರೆಂಡ್ಸ್. ನಿಮ್ಗೆ ಯಾವ ಥರ ಬೇಕೋ ಆ ಥರ ಮಾಡ್ಕೊಳ್ಳಿ. ತುಂಬ ಸಖತ್ತಾಗಿ ಮತ್ತು ತುಂಬ ಸಾಫ್ಟಾಗಿ ಬರುತ್ತೆ ಈ ಥರ ಚಪಾತಿ ಮಾಡಿದ್ರೆ. ಯಾರಿಗೆಲ್ಲ ಇನ್ನೂ ಚಪಾತಿ ಕಷ್ಟ ಆಗ್ತಿದೆ ಅಂದ್ಕೊಂಡ್ರೆ ಈ ಥರ ಟ್ರೈ ಮಾಡಿ ಫ್ರೆಂಡ್ಸ್. ತುಂಬ ಈಸಿ ಮೆಥಡು. ಫಸ್ಟಿಗೆ ಎಣ್ಣೆ ಹಾಕ್ಬೇಡಿ, ಆಮೇಲೆ ತಿರುಗಿದ್ಮೇಲೆ ಎಣ್ಣೆ ಹಾಕಿ ಚೆನ್ನಾಗಿ ಉಬ್ಬಿ ಬರುತ್ತೆ ನೋಡಿ ಫ್ರೆಂಡ್ಸ್. ಈ ಥರ ಎಲ್ಲ ಕಡೆ ನಿಧಾನಕ್ಕೆ ಪ್ರೆಸ್ ಮಾಡಿ ನೋಡಿ ಹೆಂಗೆ ಉಬ್ಬು ಬರುತ್ತದೆ, ಎಷ್ಟು ಸಖತ್ತಾಗಿ ಬಂದಿದೆ ನೋಡಿ. ಈ ಥರ ಉಬ್ಬೋ ಚಪಾತಿ ಯಾರಿಗೆ ಇಷ್ಟ ಆಗಲ್ಲ ಫ್ರೆಂಡ್ಸ್. ನೋಡಿ ನಿಮ್ಮ ಮನೆಯವರಿಗೆಲ್ಲ ಈ ಥರ ಉಬ್ಬಿದ ಮೇಲೆ ಎಣ್ಣೆ ಹಾಕಿ ಮಾಡಿ ಕೊಡಿ ಫ್ರೆಂಡ್ಸ್. ತುಂಬ ಇಷ್ಟಪಡ್ತಾರೆ. ಏನು ಇಷ್ಟು ಸಾಫ್ಟಾಗಿದೆ ಚಪಾತಿ ಅಂತಾರೆ. ತುಟಿಲೇ ತಿನ್ನಬೇಕು ಫ್ರೆಂಡ್ಸ್, ಅಷ್ಟು ಸಾಫ್ಟಾಗಿ ಬರುತ್ತೆ. ನೋಡಿ ಟ್ರೈ ಮಾಡಿ ನನ್ನ ಕಮೆಂಟಲ್ಲಿ ತಿಳಿಸಿ. ನೋಡಿ ಸರ್ವ್ ಮಾಡ್ತಾಯಿದ್ದೀನಿ, ಎಷ್ಟು ಸಾಫ್ಟಾಗಿ ಬರುತ್ತೆ ಅಂತ ನೆಕ್ಸ್ಟ್ ತೋರಿಸ್ತೀನಿ ನೋಡಿ ಮುಂದೆ. ಸ್ಕಿಪ್ ಮಾಡಬೇಡಿ. ನೋಡಿ ಲೇಯರ್ ನೋಡಿ ಅದು ಎಷ್ಟು ಸಖತ್ತಾಗಿ ಬಂದಿದೆ. ಈ ಥರ ನೀವು ಮಾಡಿ ಫ್ರೆಂಡ್ಸ್. ತುಂಬ ಈಸಿ ಮತ್ತು ತುಂಬ ಸೂಪರಾಗಿ ಬರುತ್ತೆ ಚಪಾತಿ. ಯಾರೆಲ್ಲ ಬಿಗ್ನರ್ಸ್ ಇದ್ದೀರಾ ಈ ಥರ ಸ್ಟೆಪ್ಗಳು, ಈ ಥರ ಸೀಕ್ರೆಟ್ ಎಲ್ಲ ಹಾಕಿಬಿಟ್ಟು ಮನೆಯವ್ರಿಗೆ ಮಾಡಿಕೊಡಿ. ನೋಡಿ ಎಷ್ಟು ಸಾಫ್ಟಾಗಿದೆ. ನೀವು ಸಂಜೆವರೆಗೆ ಇಟ್ರೂ ಏನೂ ಆಗೋದಿಲ್ಲ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಹೀಗೆ ಸಪೋರ್ಟ್ ಮಾಡಿ. ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ